ರಾಮನಾಮ. ಯಾವುದೇ ದೇವರ ನಾಮವಾಗಲಿ ಜಪಿಸ್ತಾ ಇದ್ದರೆ ಬಹಳ ಒಳ್ಳೆಯದು. ಆದರೆ ಮರೆಯುವುದು ಮಾನವನ ಸಹಜ ಗುಣ. ಆದ್ದರಿಂದ ಕವಿಯೊಬ್ಬರು ರಾಮನನ್ನು ಪ್ರಾರ್ಥಿಸುತ್ತಿದ್ದಾರೆ. ರಾಮ, ನಾನು ನಿರಂತರ ನಿನ್ನ ನಾಮವನ್ನು ಜಪಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೂ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನೀನೇ ಆ ವರವನ್ನು ಕರುಣಿಸು ರಾಮ ಅಂತ ಕೇಳಿದ್ದಾರೆ. ರಾವಣಾಸುರನ ತಮ್ಮನಾದ ವಿಭೀಷಣನು ಧರ್ಮಾತ್ಮನು. ಆದ್ದರಿಂದ ಸೀತೆಯನ್ನು ಬಿಟ್ಟು ಬಿಡಲು ರಾವಣಾಸುರನಿಗೆ ಸೂಚನೆಯನ್ನು ಕೊಡ್ತಾನೆ. ಆದರೆ ಇದರಿಂದ ಕೋಪಗೊಂಡ ರಾವಣಾಸುರನು ತಮ್ಮನಾದ ವಿಭೀಷಣನನ್ನು ಕಾಲಿನಿಂದ ಒದೆಯುತ್ತಾನೆ. ಆಗ ಇನ್ನು ಇಲ್ಲಿರುವುದು ಸರಿಯಿಲ್ಲ ಅಂತ ಹೇಳಿ ಭಾವಿಸಿ ರಾಮನ ಬಳಿಗೆ ಬಂದು ಶರಣ ಬೇಡ್ತಾನೆ. ಸೂಕ್ಷ್ಮಗ್ರಾಹಿಯಾದ ರಾಮನು ಅವನನ್ನು ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾನೆ. ಆಗ ವಿಭೀಷಣನು ರಾಮನಿಗೆ ಹೇಳ್ತಾನೆ, ತಾನು ಸ್ವಾರ್ಥದಿಂದ ಅಥವಾ ರಾಜ್ಯ ಪಡೆಯಬೇಕು ಅನ್ನೋ ಆಕಾಂಕ್ಷೆಯಿಂದ ಬರಲಿಲ್ಲ. ಅಲ್ಲಿಯೇ ಇದ್ದರೆ ರಾವಣಾಸುರನೊಂದಿಗೆ ಅಧರ್ಮದ ಪಕ್ಷದ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿಗೆ ಬಂದೆ ಅಂತ ಕಾರಣವನ್ನು ಹೇಳ್ತಾನೆ. ಆದ್ದರಿಂದ 7 ಜನ ಚಿರಂಜೀವಿಗಳಲ್ಲಿ ಒಬ್ಬನಾಗಿ ವಿಭೀಷಣನು ಸ್ಥಾನವನ್ನು ಪಡ್ಕೊಳ್ತಾನೆ. ಅವರು ಅಶ್ವತ್ಥಾಮ, ಬಲಿ, ವ್ಯಾಸರು, ಹನುಮ, ಕೃಪ, ವಿಭೀಷಣ ಹಾಗೂ ಪರಶುರಾಮ. ರಾಮರಾವಣರ ಯುದ್ಧದಲ್ಲಿ ರಾವಣನ ಸಂಹಾರವಾದ ಬಳಿಕ ವಿಭೀಷಣನು ರಾಜ್ಯವನ್ನು ತೆಗೆದುಕೊಳ್ಳುವಂತೆ ರಾಮನಿಗೆ ಹೇಳಿದಾಗ ರಾಮ ಸೀತೆಗಾಗಿ ಯುದ್ಧ ಮಾಡಿದೆ ಅಂತ ಹೇಳ್ತಾನೆ. ರಾಜ್ಯಕ್ಕಾಗಿ ಅಲ್ಲವೆಂದು ಹೇಳಿ ಲಂಕಾಧೀಶನನ್ನಾಗಿ ವಿಭೀಷಣನನ್ನು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ ರಾಮ. ಅಂತಹ ರಾಮನಿಗೆ ನಮನಗಳು.